ಇಂಡಸ್ಟ್ರಿಯಲ್ಲಿ ಅಮ್ಮನ ಕ್ಯಾರೆಕ್ಟರ್ ಬಂತು ಅಂದರೆ ಯಾರು ಮಾಡ್ಬೋದಪ್ಪ ಅಂತ ಒಂದು ಸಣ್ಣ ಥಾಟ್ ಅಂದರೆ ನಾವು ಏನಾದ್ರು ಯೋಚನೆ ಮಾಡ್ತಾ ಇದ್ವಿ ಅಂದರೆ ಒಂದು ಥಾಟ್ ಬರುತ್ತೆ, ಅದು ಅರುಣಾ ಮ್ಯಾಮ್ಗೆ ತುಂಬ ಸೂಟ್ ಆಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಅಮ್ಮನ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಜೀವ ತುಂಬಿರುವಂತಹ ಅರುಣಾ ಮ್ಯಾಮ್ ಈಗ ಭಾರ್ಗವಿ LLBಯಲ್ಲಿ ಅವರು ನಟಿಸ್ತಾ ಇದ್ದಾರೆ. ಸೊ ಅವರ ಪಾತ್ರದ ಬಗ್ಗೆ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ನಿಮಗೂ ಅಷ್ಟೇ. ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ಮ್ಯಾಮ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾನು ಆವಾಗಲೇ ಹೇಳಿದೆ, ಅಮ್ಮನ ಕ್ಯಾರೆಕ್ಟರ್ ಬಂತು ಅಂದರೆ ಅಲ್ಲಿ ಅರುಣಾ ಮ್ಯಾಮ್ ಹೆಸರು ಬಂದೇ ಬರುತ್ತೆ. ಅಷ್ಟು ಒಳ್ಳೆಯದಾಗಿ ನೀವು ಆ ಪಾತ್ರಕ್ಕೆ ಜೀವ ತುಂಬ್ತೀರಾ. ಸೊ ಈ ಥರ ಹೇಳುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ಬಿಕಾಸ್ ಇವಾಗ ಅಮ್ಮನ ಪಾತ್ರನ ನೀವು ಜೀವ ತುಂಬ್ತಿದ್ದೀರಾ ಅಂತ ಹೇಳಿಸ್ಕೊಳ್ಳೋದು ತುಂಬಾ ರೇರ್ ಇರುತ್ತೆ. ಯಾಕಂದರೆ ಎಷ್ಟೊಂದು ಜನ ಮಾಡಿರ್ತಾರೆ, ಅದು ಒಂದು ಛಾಪ್ ಮೂಡಿಸ್ಬೇಕು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಹೊಗಳಿಕೆಗೆ ಆ್ಯಂಡ್ ಫಾರ್ ಆಲ್ ಯುವರ್ ಲೈನ್ಸ್ಗೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ತುಂಬ ಹೆಮ್ಮೆ ಪಡುವಂಥ ವಿಷಯ ಆಗುತ್ತೆ ಇದು. ನೀವು ಹೇಳಿದ ಹಾಗೆ ಛಾಪು ಮೂಡಿಸೋದು ಅಷ್ಟು ಸುಲಭವಾದ ಮಾತಾಗೋದಿಲ್ಲ. ನಮಗೆ ಸಿಗೋ ಒಂದು ಸಣ್ಣ ಅವಕಾಶದಲ್ಲೇ ನಾವು ಏನು ಅಂತ ಜನಕ್ಕೆ ಹೇಳಬೇಕಾಗತ್ತೆ, ಗುರುತಿಸ್ಬೇಕಾಗತ್ತೆ, ಪಾತ್ರನ ಮಾಡಬೇಕಾಗತ್ತೆ. ಅದು ಚಾಲೆಂಜಿಂಗ್ ಆಗಿರೋದು. ಅಂದರೆ ಅದನ್ನು ಒಂದು ಆ್ಯಕ್ಟರು ನಿಭಾಯಿಸಲೇಬೇಕಾಗತ್ತೆ. ಸೊ ಆ ಥರ ಮಾಡುವಂತಹ ಕೆಲಸ ನನಗೆ ತುಂಬ ಇಷ್ಟ. ಹಾಗಾಗಿ ನನಗೆ ಇವತ್ತುವರೆಗೂ ಅದೇನು ಕಷ್ಟ ಅಂತ ಅನಿಸಿಲ್ಲ. ಈಗ ಭಾರ್ಗವಿ LLBಯಲ್ಲಿ ನೀವು ನಟಿಸ್ತಾ ಇರೋದು, ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ಪಾತ್ರದ ಬಗ್ಗೆ ಹೇಳೋದಾದರೆ, ನಾನು ಭಾರ್ಗವಿಯವ್ರ ತಾಯಿ ಮಾಡ್ತಾ ಇರೋದು. ಒಂದು ಮನೆ ನಡೆಸುವ ಹೆಣ್ಮಗಳು. ಮನೆ ನಡೆಸುವಾಗ ಬರುವಂಥ ತಾಪತ್ರಯಗಳು, ಖುಷಿ, ದುಃಖ ಎಲ್ಲವೂ ಸೇರಿಕೊಂಡಿರುತ್ತಲ್ವ ಸಂಸಾರ ಅಂದರೆ. ಹಾಗೆ ಅದನ್ನು ಎಲ್ಲವನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕು. ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಭಾರ್ಗವಿ, ಅವಳನ್ನು ಆ ಮಟ್ಟಕ್ಕೆ ತಂದಿರೋದು, ಮನೆ ನಿಭಾಯಿಸಿರೋದು, ಇದೆಲ್ಲ ಒಂದು ಚಾಲೆಂಜಾಗಿ ಕಾಣಿಸ್ತಾ ಇರುತ್ತೆ. ಅನ್ನಪೂರ್ಣ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಇದರಲ್ಲಿ ಈ ಧಾರಾವಾಹಿನಲ್ಲಿ ಬರುವಂತಹ ಒಂದೊಂದು ಸೀನನ್ನು ಒಂದೊಂದು ಏನಂತಾರೆ ರಿಮಾರ್ಕ್ ಉಳ್ಕೊಳ್ಳುವಂತಹ ಸೀನ್ ಆಗುತ್ತೆ. ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಚಾಲೆಂಜ್ ಏನು, ಅಂದರೆ ಭಾರ್ಗವಿ ಅವರಮ್ಮನ ಚಾಲೆಂಜ್ ಏನು, ಅವಳು ಏನು ಫೇಸ್ ಮಾಡ್ತಿದ್ದಾಳೆ, ಯಾಕೆ, ಅದೆಲ್ಲನೂ ಅಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ. ನಾವು ಪ್ರೋಮೋ ನೋಡಿದ್ವಿ. ಪ್ರೋಮೋ ನೋಡಿದಾಗ ಗೊತ್ತಾಗಿದೆ ಏನಂತಂದರೆ, ಪಾಪ ತಂದೆ ಮತ್ತು ಮಗಳು ಲಾಯರ್ ಆಗಬೇಕು ಮಗಳು ಅಂತ ಕನಸು, ಮಗಳಿಗೂ ಲಾಯರ್ ಆಗಬೇಕು ಅಂತ ಕನಸು. ಅದಕ್ಕೆ ಟೆನಿ ಕಾಸ್ಟ್ ಲಾಯರ್ ಆಗಬಾರ್ದು ಅಂತ ನೀವು ಹಠ ಹಿಡ್ದಿರೋದು. ಯಾಕೆ ಆ ಥರ ಅಂತ? ಹಠ ಅಂತ ಅಲ್ಲ, ಅದು ಪ್ರೋಮೋನಲ್ಲಿ ಬಂದಿರೋ ಪ್ರಕಾರದಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಅವಳು ಆಲ್ರೆಡಿ ಲಾಯರ್ ಆಗಿದ್ದಾಳೆ. ಅವಳ ಕೈಯಲ್ಲಿ ಕೋರ್ಟ್ ಅದು ಇದಿರುತ್ತೆ, ಏನೋ ಕೋರ್ಟ್ ಇರುತ್ತೆ, ಕೋರ್ಟ್ದು ಫೈಲ್ಗಳಿರುತ್ತೆ. ಆ ಥರ ಅವಳು ಆಲ್ರೆಡಿ ಲಾಯರ್ ಆಗಿದ್ದಾಳೆ, ಇಲ್ಲ ಅಂತಲ್ಲ. ಅದರಲ್ಲಿ ಇನ್ನೊಂದು ಏನು ಬಂತು ಅಂತ ಹೇಳಿದ್ರೆ, ಇದು ಹಾಕ್ಕೊಂಡು ನಿಮ್ಮಪ್ಪ ಏನೂ ಸಾಧಿಸಲಿಲ್ಲ, ನೀನೇನು ಸಾಧಿಸೋಕ್ಕೆ ಹೊರಟಿದ್ಯಾ ಅಂತ ಅಮ್ಮಂದು ಪ್ರಶ್ನೆ. ಅಂದರೆ ಅವಳು ಬ್ಯಾಕ್ಗ್ರೌಂಡಲ್ಲಿ ತುಂಬ ಲಾಯರು, ಕೇಸು ಇದನ್ನೆಲ್ಲವನ್ನು ನೋಡಾಗಿರುತ್ತೆ ತಾಯಿ. ಅವಳಿಗೆ ಗೊತ್ತಿರುತ್ತೆ ಇದರಿಂದ ಇವಳಿಗೆ ಯಾವ ಲಾಭವೂ ಇಲ್ಲ, ಭಾರ್ಗವಿಗೆ ಯಾವ ಲಾಭವೂ ಇಲ್ಲ ಅಂತ. ಅದನ್ನು ಅವಳು ವಿರೋಧಿಸ್ತಾ ಇರ್ತಾಳೆ ಅಷ್ಟೇ. ಲಾಯರ್ ಆಗಬೇಡ ಅಂತಲ್ಲ, ಅವಳು ಓದಿದ್ದಾಳಲ್ವ, LLB ಓದಿದ್ದಾಳೆ, ಕೋರ್ಟಿಗೆ ಹೋಗ್ತಾಳೆ ಅಂತ ಅಮ್ಮಂಗೆ ಗೊತ್ತು ಚೆನ್ನಾಗಿ. ಬಟ್ ಯಾಕೆ ಬೇಡ ಅಂತಿರ್ತಾಳೆ ಅಂದರೆ, ಈ ಭಾರ್ಗವಿ ನ್ಯಾಯ, ನೀತಿ, ಹೋರಾಟ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ತೀನಿ, ಅದು ಎಲ್ಲವನ್ನೂ ಹೇಳ್ಕೊತಾ ಹೋಗ್ತಿರ್ತಾಳೆ. ತಪ್ಪು ಅಂತ ತಾಯಿ ಹೇಳಲ್ಲ ಯಾವತ್ತು. ಆದರೆ ಅದರಿಂದ ಇವಳಿಗೇನು ಲಾಭ? ದುಡ್ಡೆಲ್ಲಿಂದ ಬರುತ್ತೆ? ದುಡ್ಡು ಬರೆದಿದ್ರೆ ಮನೆ ಹೇಗೆ ನಡೆಯುತ್ತೆ? ಎವ್ರಿ ಡೇ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅದು ಬರುತ್ತೆ ಒಂದು ಸೀನಲ್ಲಿ. ಅದನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ನಾವು? ಮಾರನೇ ದಿನ ಬೆಳಗ್ಗೆ ಆದರೆ ಏನು ತಿನ್ನಬೇಕು? ಮನೆ ಓನರ್ ಬಂದು ನೀವು ಮನೆಯಿಂದ ಹೊರಗಡೆ ಹೋಗಿದ್ರೆ ನಾವೆಲ್ಲ ಹೋಗಬೇಕು? ಆ್ಯಂಡ್ ಮನೇಲೇನು ಕಡಿಮೆ ಜನ ಇಲ್ಲ, 4 ಜನ ಇರ್ತೀವಿ ನಾವು, ಭಾರ್ಗವಿನೂ ಸೇರಿಸ್ಕೊಂಡು. 4 ಜನಕ್ಕೆ ಅಡುಗೆ ಮಾಡಬೇಕು ಅಂದರೆ ಏನಾಗಬೇಕು ತಾಯಿ? ಹೋಗ್ಬಿಟ್ಟು ಬೇರೆ ಎಲ್ಲಾದ್ರೂ ಕೆಲಸ ಮಾಡೋಣ ಮಾಡಬೇಕು ಅನ್ನೋ ಥರ ಆ ಥರ ಮನಸ್ಥಿತಿ ಇರಲ್ಲ. ಮನೇಲಿರೋದನ್ನು ನಿಭಾಯಿಸಬೇಕು ಅನ್ನೋ ಅದಕ್ಕೆ ಆಧಾರ ಸ್ತಂಭವಾಗಿ ಭಾರ್ಗವಿ ನಿಂತ್ಕೋತಾಳೆ ಅಂತ ನಂಬಿರ್ತಾಳೆ. ಭಾರ್ಗವಿ ನಾನು ಲಾಯರ್ ಆಗ್ತೀನಿ, ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೋದಾಗ ಅಮ್ಮಂಗೆ ತಡ್ಕೊಳಕ್ಕೆ ಆಗದೇ ಇರುವಂಥ ಸಿಟ್ಟು ಬಂದ್ಬಿಡುತ್ತೆ. ಓಕೆ ಮ್ಯಾಮ್, ಸೀರಿಯಲಲ್ಲಿ ನೀವು ಒಂದು ತಾಯಿ ಪಾತ್ರ ಮಾಡ್ತಾ ಇರೋದು, ಸೊ ಇದೇ ಥರ ಸಿನಿಮಾಗಳಲ್ಲೂ ಕೂಡ ನೀವು ಮಾಡಿದ್ದೀರಾ. ಸೊ ಸೀರಿಯಲ್ ಮತ್ತು ಸಿನಿಮಾ ಬಂತಂದರೆ ಅಲ್ಲಿ ತುಂಬ ಪ್ರೆಷರ್ ಆಗೋದು ಒಂದು ಪಾತ್ರದ ಮೇಲೆ ಆಗಿರಬಹುದು, ವೈಯಕ್ತಿಕ ಜೀವನದ ಮೇಲೆ ಆಗಿರಬಹುದು. ಸೊ ಪ್ರೆಷರ್ ಅಂತಂದರೆ ಯಾವೊಂದು ಫೀಲ್ಡಲ್ಲಿ ಜಾಸ್ತಿ ಅನಿಸುತ್ತೆ ಮ್ಯಾಮ್ ನಿಮಗೆ? ಎರಡರಲ್ಲೂ ಇಲ್ಲಮ್ಮ. ಯಾವುದು ಸಿನಿಮಾಲಾಗಲಿ ಸೀರಿಯಲಲ್ಲಾಗಲಿ ನಾನು ನಟಿ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಪಟ್ಟು ಇಷ್ಟಪಟ್ಟು ಈ ಕೆಲಸನ ಒಪ್ಕೊಂಡು ಬಂದಿರೋಳು. ನಾನು ಯಾವುದೇ ಸಿನಿಮಾ ಒಪ್ಕೊಳ್ಳಿ, ಸೀರಿಯಲ್ ಒಪ್ಕೊಳ್ಳಿ, ನನ್ನ ಮನಸ್ಸಿಗೆ ಅದು ಸಮಾಧಾನ ಅನಿಸಿದ್ರೆ ಮಾತ್ರ ಒಪ್ಕೋತೀನಿ. ಮಾಡೋಕ್ಕಾಗತ್ತೆ, ನನಗೆ ನಿಭಾಯಿಸೋಕ್ಕಾಗತ್ತೆ ಅಂದರೆ ಒಪ್ಕೋತೀನಿ. ಹೀಗಾಗಿ ನನಗೆ ಎಲ್ಲೂ ಪ್ರೆಷರ್ ಕಂಡಿಲ್ಲ. ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ನಮ್ಮ ಕೈಯಲ್ಲಿ. ಅದನ್ನು ಇವಾಗ ನಿಮ್ಮ ಕೈಯಲ್ಲಿ 5 kg ಅಕ್ಕಿ ಎತ್ತಕ್ಕಾಗತ್ತೆ ಅಂದರೆ 5 kgನೇ ಎತ್ತಬೇಕು.
ನೀವು 8 kg ಎತ್ತೀನಿ 10 kg ಎತ್ತೀನಿ ಅಂದರೆ ಸ್ವಲ್ಪ ಹೊತ್ತೆ ಅದು ಜಾಸ್ತಿ ಹೊತ್ತು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಅದೇ ರೀತಿ ನನಗೆ ಯಾವ ಪ್ರೆಷರ್ ಅಥವಾ ಟೆನ್ಷನ್ ಅಂತ ಅನಿಸಿಲ್ಲ. ಓಕೆ. ಸ್ವಪ್ನ ಮ್ಯಾಮ್ದೊಂದು ಪ್ರಾಜೆಕ್ಟ್ ಇದು. ನಮ್ಮೆಲ್ಲರಿಗೂ ಗೊತ್ತು ಅವರು ಎಂತಹ ಒಂದು ಸ್ಟೋರಿನ ಬರೀತಾರೆ, ಅವರ ಸ್ಟೋರಿಯಲ್ಲಿ ಎಷ್ಟು ವೇಟೇಜ್ ಇರುತ್ತೆ, ಪಾರ್ಟ್ಗಳಿಗೆ ಅವ್ರು ಎಷ್ಟು ತೂಕ ಕೊಡ್ತಾರೆ ಅನ್ನೋದು. ಸೊ ಒಂದು ಮಹಿಳೆ ಆಕೆಯ ಒಂದು ಅಬಲೆತನನ ಪಕ್ಕಕ್ಕಿಟ್ಟು ಆಕೆ ಸ್ಟ್ರಾಂಗ್ನೆಸ್ನ ತೋರಿಸುವಂತಹ ಒಂದು ಪ್ರಯತ್ನ ಪ್ರತಿ ಸೀರಿಯಲಲ್ಲೂ ಅವ್ರು ಮಾಡ್ತಾರೆ. ಸೊ ನೀವು ಈ ಸೀರಿಯಲಲ್ಲಿ ಭಾಗಿಯಾಗಿರೋದು, ಹಾಗೆ ಸ್ವಪ್ನ ಮೇಡಮ್ ಅವರ ಆ ಒಂದು ಥಾಟ್ ಪ್ರಾಸೆಸ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹ್ಯಾಟ್ಸ್ ಆಫ್ ಟು ಯು ಸ್ವಪ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀರಿಯಲ್ ಮಾಧ್ಯಮದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗಲಿ, ಎಲ್ಲರೂ ಕೂತ್ಕೊಂಡು ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಫಸ್ಟು ದುಃಖಭರಿತವಾದಂಥ ಕಥೆನೋ ಅಥವಾ ಇವಳ ಕೈಲಿ ಏನೂ ಆಗಲ್ಲ, ಈ ಹೆಣ್ಮಗ್ಳ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಅವಳನ್ನು ಮದುವೆ ಮಾಡಿಬಿಟ್ಟು ಕಳಿಸಿದಾಗ ಅವಳು ಅಲ್ಲೂ ಸೋಲನ್ನ ಒಪ್ಕೊಳ್ಳೋ ಥರ ಆಗಿ ಯಾವತ್ತೋ ಒಂದಿನ ಫೈನಲಿ ಒನ್ ಡೇ ಅವಳು ತಿರುಗಿ ಬೀಳೋದು, ಏನು ಆ ಥರದ್ದೇ ಕಥೆಗಳಾಗತ್ತೆ. ಆದರೆ ಅದು ನಿಜ ಅಲ್ಲ ಅಲ್ವಾ. ನಿಜ ಜೀವನದಲ್ಲಿ ಯಾರೂ ಆ ರೀತಿ ಇರೋದಿಲ್ಲ ಅಲ್ವಾ. ಮತ್ತು ಯಾಕೆ ಅದನ್ನೆಲ್ಲ ಧಾರಾವಾಹಿನಲ್ಲಿ ತೋರಿಸಿ ಇದು ಮಾಡಬೇಕು? ಕತೆ ಫೈನ್ ಇಟ್ಸ್ ಓಕೆ. ಆದರೆ ಇವ್ರು ಮಾಡಿರುವಂತಹ ಕಥೆಯಲ್ಲಿ ನಿಜವಾಗ್ಲೂ ನಡೀತಿದೆಯಲ್ವಾ ಇದು. ನಮ್ಮನೆ ಪಕ್ಕದ ಮನೇಲಿ ಒಂದು ಯಾವ್ದಾದ್ರು ಸೀನ್ ನೋಡಿದ್ರೆ ಮನೆ ಪಕ್ಕದ ಮನೇಲಿ ನಿನ್ನೆ ಹೀಗೆ ಆಯ್ತಲ್ವಾ ಅಂತ ಹೇಳ್ತಾರೆ, ಅಥವಾ ಮನೇಲಿರೋ ಯಾರಿಗೋ ಒಬ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಥರ ಆಗುತ್ತೆ. ಹೀಗಿರುವಂತಹ ಒಂದು ಕಥೆನ ಸ್ವಪ್ನ ಅವ್ರು ಆರಿಸ್ಕೊಂಡು ಶೂಟ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಇದೆ ನನಗೆ ಈ ಪಾತ್ರ ಮಾಡೋದಕ್ಕೆ. ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರುವಂತಹ ಪಾತ್ರ. ಎಲ್ಲ ಸೀನಲ್ಲೂ ನಾನು ಕಿರ್ಚೋದು, ಕೂಗೋದು, ಕೋಪ ಮಾಡ್ಕೊಳ್ಳೋದು ಇಲ್ಲ. ಒಂದು ನಾರ್ಮಲಾಗಿ ಒಂದು ಹೆಣ್ಣು ಹೇಗೆ ಬಿಹೇವ್ ಮಾಡ್ತಾಳೆ ಆ ಸೀನ್ನಲ್ಲಿ ಅಷ್ಟನ್ನೇ ನನ್ನ ಕೈಲಿ ಮಾಡಿಸಿದ್ದಾರೆ. ಸೊ ಹೀಗಾಗಿ ಇದು ಚಾಲೆಂಜಿಂಗೂ ಹೌದು ಆ್ಯಂಡ್ ತೃಪ್ತಿ ಕೊಟ್ಟಿರುವಂತಹ ಪಾತ್ರನೂ ಹೌದು, ಖುಷಿ ಪಟ್ಟಿರುವಂಥ ಪಾತ್ರನೂ ಹೌದು. ಈ ಒಂದು ಕ್ಯಾರೆಕ್ಟರ್ ನೀವೇನು ಪ್ಲೇ ಮಾಡ್ತೀರಲ್ವ, ಸೊ ನಿಮ್ಮನ್ನು ನಾವಂತೂ ಚಿಕ್ಕವರಿಂದ ನೋಡ್ಕೊಂಬಂದಿರೋದು. ಸೊ ಆವಾಗ ನಾವು ಯಾವ ಥರ ಮುಖ ನೋಡ್ತಾ ಇದ್ವು, ಅಷ್ಟೇ ಇನ್ನೋಸೆಂಟು, ಅಷ್ಟೇ ತುಂಬ ನಗು ಮುಖ, ಮತ್ತು ಅಷ್ಟೇ ಬ್ಯೂಟಿಫುಲ್ ಫೇಸ್ ಕೂಡ ನಿಮಗಿರೋದು. ಸೊ ಇದು ಹೆಂಗೆ ನೀವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ ಅಂತ, ಏನು ಚೇಂಜಸ್ ಆಗದೇನೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಚೇಂಜ್ ಆಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಕಣ್ಣಲ್ಲಿ ಹಾಗೇ ನನಗೆ ತೋರಿಸ್ತಾ ಇದ್ದೀರಾ, ಅದಕ್ಕೆ ಹಾಗೇ ಇದೆ. ಖಂಡಿತ ಚೇಂಜ್ ಆಗಿದ್ದೀನಿ. ಯೂಟ್ಯೂಬ್ನಲ್ಲಿ ನಿಮಗೆ ಸಿಕ್ಕಿದ್ರೆ ಗೃಹಭಂಗ ಸಿಕ್ಕಿದ್ರೆ, ಇಲ್ಲ ನಾಯಿನೆರಳು ಸಿನಿಮಾ ಸಿಕ್ಕಿದ್ರೆ, ಇಲ್ಲ ಮೊಗ್ಗಿನ ಜಡೆ ಅನ್ನೋ ಸಿನಿಮಾ ಸಿಕ್ಕಿದ್ರೆ, ಇದೆಲ್ಲ ಹಳೆಯ ಸಿನಿಮಾಗಳು ನಾ ಹೇಳ್ತಿರೋದು, ಹಳೆ ಧಾರಾವಾಹಿ ಗೃಹಭಂಗ ಕೂಡ. ನಿಮಗೆ ನನ್ನಲ್ಲಿ ಆಗಿರೋ ಚೇಂಜಸ್ ಗೊತ್ತಾಗತ್ತೆ. ಯಾರು ಹಾಗೆ ಇರೋಕ್ಕಾಗಲ್ಲಪ್ಪ, ಖಂಡಿತ ಆಗೋದೇ ಇಲ್ಲ. ಸಮಯನ ಬದಲಾಗ್ತಾ ಇರೋ ಸಮಯನ ನಾವು ಒಪ್ಕೋಬೇಕು, ಅದು ನಮ್ಮನ್ನು ಬದಲಾಯಿಸುತ್ತೆ, ಅದನ್ನು ನಾವು ಒಪ್ಕೋಬೇಕು, ಅದರಂತೆ ನಡ್ಕೋತಾ ಹೋಗ್ಬೇಕು. ಏಜ್ ಫ್ಯಾಕ್ಟರ್ ಐ ಅಂಡರ್ಸ್ಟ್ಯಾಂಡ್, ಬಟ್ ದಟ್ ಚಾರ್ಮ್ ಆನ್ ಯುವರ್ ಫೇಸ್ ಅಲ್ಲ, ನಾ ಅದ್ರ ಬಗ್ಗೆ ಹೇಳ್ತೀನಿ. ಚಾರ್ಮ್ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಖುಷಿ ಇದೆ, ನಾನು ಮಾಡೋ ಕೆಲಸದಲ್ಲಿ ನನಗೆ ಖುಷಿ ಇದೆ. ಹೀಗಾಗಿ ಆ ಖುಷಿ ನಿಮಗೆ ಯಾವಾಗ ಇರುತ್ತೋ ಆವಾಗ ಮುಖ ತನಗೆ ತಾನೇ ಗ್ಲೋ ಆಗುತ್ತೆ. ನೀವು ಮೇಕಪ್ ಹಾಕ್ಕೊಳ್ಳದೇ ಇರು, ಏನಾದರೂ ಆಗಿದ್ರು ಆ ಗ್ಲೋ ತನಗೆ ತಾನೇ ಬರುತ್ತೆ. ಸಂತೋಷ ನನಗೆ ಆ್ಯಕ್ಚುಲಿ ನನ್ನ ಸುತ್ತಮುತ್ತಲೂ ಇರೋರೆಲ್ಲರೂ ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು, ಹೇಗಾದರೂ ಮಾಡಿ ನಾನು ಅದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹೀಗಾಗಿ ನನಗೆ ಖುಷಿ ಇದೆ. ಓಕೆ ಮ್ಯಾಮ್, ಲಾಸ್ಟ್ ಕ್ವೆಶನು. ಸೊ ಭಾರ್ಗವಿ LLB ಬರ್ತಾ ಇದೆ ಮಾರ್ಚ್ 3ನೇ ತಾರೀಕು. ಈ ಸೀರಿಯಲ್ಗೋಸ್ಕರ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಎಷ್ಟು ಸ್ಪೆಷಲ್ ಈ ಸೀರಿಯಲ್ ನಿಮಗೆ? ನನಗೆ ಈ ಸೀರಿಯಲ್ ತುಂಬಾ ಸ್ಪೆಷಲು. ತುಂಬ ವರ್ಷದ ನಂತರ ಕಲರ್ಸ್ ಕನ್ನಡದಲ್ಲಿ ನಾನು ಮತ್ತೆ ಕಾಣಿಸ್ಕೋತಾ ಇದ್ದೀನಿ. ಹೀಗಾಗಿ ನನಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ಇದು ನನಗೆ ಕ್ಯಾರೆಕ್ಟರ್ ವೈಸೂ ಸ್ವಲ್ಪ ಸ್ಪೆಷಲೇ. ಇದರಲ್ಲಿ ಹತ್ತಿರುವಂತಹ ದಿನಗಳು ಇಷ್ಟು ದಿನ ಆಗಿರೋ ಸೀರಿಯಲಲ್ಲಿ ಬಹುಶಃ ಇಲ್ಲ. ಯಾವುದೋ ಒಂದು ಸೀನ್ಗಾಗಿ ಒಂದು ದಿನ ಹತ್ತಿರ್ಬೋದೇನೋ, ಒಂದು ಸೀನ್ಗೋಸ್ಕರ, ಆ ಕ್ಷಣಕ್ಕೋಸ್ಕರ, ಅಷ್ಟು ಬಿಟ್ಟರೆ ಬೇರೆ ಹತ್ತಿದ್ದೀನಿ ಅನ್ನೋ ಥರ ಇಲ್ಲ. ಅಂದರೆ ಅದು ಹೆಗ್ಗಳಿಕೆ ಅಂತ ನಾನು ಹೇಳ್ಕೊತಾ ಇಲ್ಲ, ಆ ರೀತಿ ಬಂದಿಲ್ಲ. ತುಂಬ ಒಂಥರ ಎಸ್ ಇವಳು ಇದನ್ನು ಮಾಡಬಲ್ಲಳು ಅಂತ ಫ್ರೇಮಿಗೆ ಬಂದರೆ ಗೊತ್ತಾಗುವಂತಹ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಹೀಗಾಗಿ ಇದು ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಆಮೇಲೆ ಒಳ್ಳೆ ಟೈಮ್ 8:30ಗೆ ಮನೇಲಿ ಎಲ್ಲರೂ ಇರ್ತಾರಲ್ವ, ಸೊ ಎಲ್ಲರೂ ಕೂತ್ಕೊಂಡು ಇದನ್ನು ನೋಡ್ತಾರೆ ಅನ್ನೋ ಒಂದು ಖುಷಿ ಇದೆ. ಹೀಗಾಗಿ ಎಲ್ಲರೂ ಭಾರ್ಗವಿ LLBನ ಹಾರೈಸಿ ತಪ್ಪದೆ ದಿನಾಗಲೂ ನೋಡಿ ರಾತ್ರಿ 8:30ಗೆ ಕಲರ್ಸ್ ಕನ್ನಡಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಸೊ ಇದಾಗಿತ್ತು ಅರುಣಾ ಅವರ ಮಾತು. ಭಾರ್ಗವಿ LLB 8:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಬರುತ್ತೆ, ತಪ್ಪದೇ ವೀಕ್ಷಿಸಿ ಅಂತ ಹೇಳಿದ್ದಾರೆ. ಹಾಗೆ ತುಂಬ ಎಕ್ಸೈಟೆಡ್ ಕೂಡ ಆಗಿದ್ದಾರೆ ಈ ಒಂದು ಸೀರಿಯಲ್ಗೆ ಸಂಬಂಧಪಟ್ಟಂತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೈದೇಹಿ ವಾಟಿ, ಬೆಂಗಳೂರು.